ಅಧ್ಯಾಯ 4 ಕರ್ನಾಟಕದ ಏಕೀಕರಣ ಚಳುವಳಿ. ಯೂನಿಫಿಕೇಷನ್ ಮೂಮೆಂಟ್ ಆಫ್ ಕರ್ನಾಟಕ. ಪ್ರಸ್ತಾವನೆ. ಭಾರತವು ವೈವಿಧ್ಯಮಯ ಭಾಷೆಗಳನ್ನಾಡುವ ಜನರನ್ನುಳ್ಳ ವಿಶಾಲ ದೇಶ. ವಸಾಹತು ಕಾಲದಲ್ಲಿ ಬ್ರಿಟಿಷರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ವಿವಿಧ ಭಾಷೆಗಳನ್ನಾಡುವ ಜನರನ್ನು ಒಳಗೊಂಡ ಪ್ರಾಂತ್ಯಗಳನ್ನು ರಚಿಸಿಕೊಂಡರು. ಈ ಬೆಳವಣಿಗೆಯಿಂದ ಒಂದು ನಿರ್ದಿಷ್ಟ ಭಾಷೆಯನ್ನು ಮಾತನಾಡುವ ಜನರು ಹಲವು ಪ್ರಾಂತಗಳಲ್ಲಿ ವಿಭಜನೆಗೊಂಡರು. ಫಲವಾಗಿ ಜನರು ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಭಾರತದ ಕೆಲ ಭಾಗಗಳಲ್ಲಿ ಭಾಷಾಧಾರಿತ ಪ್ರಾದೇಶಿಕ ಏಕೀಕರಣದ ಹೋರಾಟಗಳು ಉಗಮಗೊಂಡವು. ಈ ನಿಟ್ಟಿನಲ್ಲಿ ತೆಲುಗು ಭಾಷಿಕರ ಆಂಧ್ರ ಪ್ರದೇಶದ ಚಳುವಳಿ ಮತ್ತು ಕನ್ನಡ ಭಾಷಿಕರ ಕರ್ನಾಟಕ ಏಕೀಕರಣದ ಚಳುವಳಿಗಳು ಪ್ರಧಾನವಾಗಿದ್ದವು. ಪ್ರಸ್ತುತ ಅಧ್ಯಾಯದಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಕಾರಣಗಳನ್ನು ಕುರಿತು ಬೆಳಕು ಚೆಲ್ಲಲಾಗಿದೆ. ಏಕೀಕರಣ ಚಳುವಳಿಯ ಪರಿಕಲ್ಪನೆ. 1. ನಿರ್ದಿಷ್ಟ ಭಾಷೆಯನ್ನು ಮಾತನಾಡುವ ಜನರು ಒಂದೇ ಪ್ರಾಂತದ ಆಡಳಿತಕ್ಕೆ ಒಳಪಡಬೇಕೆಂಬುದು ಏಕೀಕರಣ ಚಳುವಳಿಯ ತಿರುಳು. ವಿವಿಧ ಪ್ರಾಂತಗಳಲ್ಲಿ ಹಂಚಿಹೋದರೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಸಾಧ್ಯವೆಂಬ ಆತಂಕದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಏಕೀಕರಣ ಚಳುವಳಿಯ ಪರಿಕಲ್ಪನೆಯು ಜನ್ಮ ತಾಳಿತು. ಇದರೊಡನೆ 1928ರ ಮೋತಿಲಾಲ್ ನೆಹರು ವರದಿಯು ಒಂದು ಪ್ರಾಂತ್ಯ ಸಾಕ್ಷರತೆ ಸಾಧಿಸಲು ಹಾಗೂ ದಿನನಿತ್ಯದ ಆಡಳಿತವನ್ನು ಉತ್ತಮವಾಗಿ ನಡೆಸಲು ಭಾಷೆಯ ಪಾತ್ರ ಅಪಾರವೆಂದು ಪ್ರತಿಪಾದಿಸಿದ್ದು ಏಕೀಕರಣ ಚಳುವಳಿಗೆ ಬಲ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಹಲವೆಡೆ ಭಾಷಾಧಾರಿತ ಪ್ರಾಂತಗಳ ಸ್ಥಾಪನೆಗೆ ಏಕೀಕರಣದ ಹೋರಾಟಗಳು ಜರುಗಿದವು. ಕೆಳಗಿನ ಅಂಶಗಳು ಭಾಷಾಧಾರದ ಏಕೀಕರಣ ಚಳವಳಿಯನ್ನು ಸಮರ್ಥಿಸುತ್ತವೆ. 1. ಭಾಷೆ ಒಂದು ಪ್ರದೇಶದ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳೊಡನೆ ನಿಕಟವಾಗಿರುತ್ತದೆ. 2. ಮಾತೃಭಾಷೆಯಲ್ಲಿ ಸರಳವಾಗಿ ಶಿಕ್ಷಣ ಪಡೆದು ಸಾಕ್ಷರರಾಗಬಹುದು. 3. ಜನರ ಭಾಷೆಯಲ್ಲಿ ರಾಜಕಾರಣ ಹಾಗೂ ಆಡಳಿತ ನಡೆದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದು. 4. ಶಿಕ್ಷಣ, ನ್ಯಾಯದಾನ ಮುಂತಾದವನ್ನು ಏಕಭಾಷಾ ಪ್ರಾಂತಗಳಲ್ಲಿ ಸರ್ವರಿಗೂ ನೀಡಬಹುದು. 5. ಏಕಭಾಷೀಯ ರಾಜ್ಯ ಜನರ ಸಹಕಾರದಿಂದ ಪ್ರಗತಿ ಹೊಂದಬಹುದು. ಈ ಮೇಲಿನ ಕಾರಣಗಳಿಂದ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕೆಲ ಭಾಗಗಳಲ್ಲಿ ಏಕೀಕರಣ ಚಳುವಳಿ ಕಂಡುಬಂದಿದ್ದು ಅವುಗಳಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯೂ ಒಂದು. ಭಾರತ ಸ್ವಾತಂತ್ರ್ಯ ಗಳಿಸಿದ ಕೆಲವೇ ವರ್ಷಗಳಲ್ಲಿ ಭಾಷಾಧಾರಿತ ರಾಜ್ಯಗಳ ರಚನೆಗೆ ಒತ್ತಾಯಿಸಿ ಏಕೀಕರಣ ಚಳುವಳಿಗಳು ತೀವ್ರಗೊಂಡವು. ದೇಶದ ಏಕತೆಗೆ ಭಾಷಾಧಾರಿತ ರಾಜ್ಯಗಳು ಅಪಾಯಕಾರಿ ಎಂಬುದಾಗಿ ಅನೇಕ ಸಮಿತಿಗಳು ಸೂಚಿಸಿದರೂ ಏಕೀಕರಣ ಚಳುವಳಿಗೆ ಮಣಿದ ಭಾರತ ಸರ್ಕಾರ 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಕಾಯಿದೆಯಂತೆ ಭಾಷಾಧಾರಿತ ರಾಜ್ಯಗಳನ್ನು ಜಾರಿಗೊಳಿಸಿತು. ಈ ಏಕೀಕರಣ ಚಳುವಳಿ ಇಂದಿಗೂ ಅಲ್ಲಲ್ಲಿ ಕಂಡುಬರುತ್ತಿರುವುದು ದೇಶದ ಐಕ್ಯತೆಗೆ ಸವಾಲಾಗಿದೆ. 2. ಕರ್ನಾಟಕ ಏಕೀಕರಣದ ಸಂಕ್ಷಿಪ್ತ ಇತಿಹಾಸ. ಪ್ರಾಚೀನ ಭಾರತದ ಇತಿಹಾಸವು ಕನ್ನಡ ಭಾಷಿಕರ ಭೌಗೋಳಿಕ ವಿಸ್ತಾರವನ್ನು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಗುರುತಿಸುತ್ತದೆ. ಅಂತೆಯೇ ಕವಿರಾಜ ಮಾರ್ಗ ಕೃತಿಯು ದಕ್ಷಿಣ ಭಾರತದ ಅರ್ಧ ಭಾಗವನ್ನು ಕನ್ನಡಿಗರ ಪ್ರದೇಶ ಆವರಿಸಿತ್ತೆಂದು ವಿವರಿಸುತ್ತದೆ. ಈ ಪ್ರದೇಶವನ್ನು ಕ್ರಮವಾಗಿ ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ಒಡೆಯರ್ ಮುಂತಾದ ಕನ್ನಡದ ಹಿನ್ನೆಲೆಯುಳ್ಳ ರಾಜವಂಶಗಳು ಆಳಿದವು. ಈ ಕನ್ನಡಿಗರ ಪ್ರದೇಶವನ್ನು ರಾಜಕೀಯವಾಗಿ ಏಕೀಕರಿಸಲು ಶ್ರಮಿಸಿದ ಟಿಪ್ಪು 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಂದ ಸೋತು ಮರಣ ಹೊಂದಿದ. ನಂತರ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಬ್ರಿಟಿಷರು ಬಾಂಬೆ, ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತಗಳಾಗಿ ವಿಂಗಡಿಸಿದ್ದರಿಂದ ಕನ್ನಡಿಗರು ಪ್ರತ್ಯೇಕಗೊಳ್ಳಬೇಕಾಯಿತು. ಫಲವಾಗಿ ಕನ್ನಡ ಭಾಷೆ ಮಾತನಾಡುತ್ತಿದ್ದ ಹಾಗೂ ಕನ್ನಡ ಸಂಸ್ಕೃತಿ ಮೈಗೂಡಿಸಿಕೊಂಡಿದ್ದ ಜನರಿದ್ದರೂ ಕರ್ನಾಟಕ ಅಸ್ತಿತ್ವದಲ್ಲಿರಲಿಲ್ಲ. ಆದರೆ 19ನೇ ಶತಮಾನದ ಕೊನೆಯ ಹೊತ್ತಿಗೆ ಒಂದೇ ಪ್ರಾಂತ ಮತ್ತು ಒಂದೇ ಆಡಳಿತದಡಿ ಒಂದಾಗಲು ಕನ್ನಡಿಗರು ಪ್ರಯತ್ನಿಸತೊಡಗಿದರು.
ಭಿನ್ನ ಪ್ರಾಂತಗಳಿಗೆ ಒಳಪಟ್ಟಿದ್ದ ಕನ್ನಡಿಗರು ಒಂದುಗೂಡಲು ನಡೆಸಿದ ಹೋರಾಟವನ್ನೇ ಕರ್ನಾಟಕ ಏಕೀಕರಣ ಚಳುವಳಿ ಎಂದು ಕರೆಯಲಾಗುತ್ತದೆ. ಕಾಲಾನುಕ್ರಮದಲ್ಲಿ ಕನ್ನಡಿಗರು ಒಂದೇ ಪ್ರಾಂತ್ಯ ಮತ್ತು ಒಂದು ಆಡಳಿತದ ಅಡಿಯಲ್ಲಿ ಒಗ್ಗೂಡಲು ಪ್ರಜ್ಞಾಪೂರ್ವಕ ಹೋರಾಟಕ್ಕೆ ಮುಂದಾದರು. ಆಸಕ್ತಿದಾಯಕ ಅಂಶವೇನೆಂದರೆ, ಏಕೀಕರಣದ ಆರಂಭಿಕ ಪ್ರಯತ್ನಗಳನ್ನು ಬಾಂಬೆ ಕರ್ನಾಟಕ ಪ್ರದೇಶದ ಜನರು ಮೊದಲು ಆರಂಭಿಸಿದರು. ಆರ್.ಎಚ್. ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ 1890ರಲ್ಲಿ ಸ್ಥಾಪನೆಯಾದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣದ ಕನಸಿನ ಸಾಂಸ್ಥಿಕ ರೂಪವನ್ನು ಒದಗಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡು ಏಕೀಕರಣದ ಬಯಕೆ ಹೆಮ್ಮರವಾಗಲು ಶ್ರಮಿಸಿತು. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಗತಿಯೊಡನೆ ಕನ್ನಡ ಪ್ರೇಮವನ್ನು ವೃದ್ಧಿಸಲು ಮತ್ತು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಬೆಸೆಯಲು ಸಹಾಯ ಮಾಡುವಲ್ಲಿ ಸಾಹಿತ್ಯ ಪರಿಷತ್ತು ನೆರವಾಯಿತು. ಅಂತೆಯೇ 1916ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಈ ವಿವಿಧ ಸಂಘಟನೆಗಳು ಏಕೀಕರಣಕ್ಕಾಗಿ ಹೋರಾಟವನ್ನು ತೀವ್ರಗೊಳಿಸಿದವು. ಗಮನಾರ್ಹ ಅಂಶವೇನೆಂದರೆ, ಕರ್ನಾಟಕ ಏಕೀಕರಣದ ಕನಸನ್ನು ಬಿತ್ತಿ ಕನ್ನಡವನ್ನು ಸಮರ್ಥವಾಗಿ ಕಟ್ಟುವಲ್ಲಿ ಸರ್ ವಾಲ್ಟರ್ ಎಲಿಯಟ್, ಸರ್ ಥಾಮಸ್ ಮನ್ರೋ, ಗ್ರೀನ್ಹಿಲ್ ಆರ್ ಗ್ರ್ಯಾಂಟ್, ಡಬ್ಲ್ಯೂ.ಎ. ರಸೆಲ್, ಜೆ.ಎಫ್. ಫ್ಲೀಟ್ಗಳಂತಹ ಬ್ರಿಟಿಷ್ ಅಧಿಕಾರಿಗಳ ಕೊಡುಗೆ ಅಪಾರ. ಇವರಿಗೆ ಕೈಜೋಡಿಸಿದ್ದೇ ಕನ್ನಡಿಗರಾದ ಚನ್ನಬಸಪ್ಪ, ರಾ. ದೇಶಪಾಂಡೆ, ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯ, ಕಾರ್ನಾಡ್ ಸದಾಶಿವರಾಯ, ಶಿವಮೂರ್ತಿ ಸ್ವಾಮಿಗಳಂತಹ ಮುಂತಾದ ಹಿರಿಯರು. 1924ರಲ್ಲಿ ಜರುಗಿದ ಬೆಳಗಾವಿಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾಯರು ಸ್ವಾಗತ ಗೀತೆಯಾಗಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಹಾಡುವ ಮೂಲಕ ಕರ್ನಾಟಕ ಏಕೀಕರಣದ ಪ್ರಕ್ರಿಯೆಯನ್ನು ಔಪಚಾರಿಕವಾಗಿ ಪ್ರಾರಂಭಿಸಿದರು. ಸಮಾವೇಶದ ಅಧ್ಯಕ್ಷರಾಗಿದ್ದ ಗಾಂಧೀಜಿಯವರು ಕನ್ನಡಿಗರ ಏಕೀಕರಣದ ಚಳುವಳಿಗೆ ತಮ್ಮ ಬೆಂಬಲವನ್ನು ನೀಡಿದರು. ಇಲ್ಲಿಂದ ಮುಂದೆ ಏಕೀಕರಣ ಚಳುವಳಿಯು ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಬೆಳವಣಿಗೆ ಹೊಂದುತ್ತಾ ಸಾಗಿತು. ಅಂತಿಮವಾಗಿ ಭಾರತವು 1947ರ ಭಾರತದ ಸ್ವಾತಂತ್ರ್ಯ ಕಾಯಿದೆಯಂತೆ ಸ್ವತಂತ್ರಗೊಂಡಿತು. ಈ ಕಾಯಿದೆಯು ಬ್ರಿಟಿಷ್ ಪ್ರಾಂತಗಳನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿಭಜಿಸಿ ದೇಶೀಯ ಸಂಸ್ಥಾನಗಳಿಗೆ ಭಾರತದ ಒಕ್ಕೂಟಕ್ಕೆ ಸೇರುವ, ಪಾಕಿಸ್ತಾನದೊಡನೆ ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ ಅವಕಾಶವನ್ನು ಕಲ್ಪಿಸಿತು. ಈ ವೇಳೆಯಲ್ಲಿ ಅಂದಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ಪಟೇಲರು ವಿಲೀನ ಒಪ್ಪಂದದ ನೆರವಿನಿಂದ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಯಶಸ್ವಿಯಾದರು. ಬಳಿಕ ಸಂವಿಧಾನ ರಚನಾಕಾರರು ಎ, ಬಿ, ಸಿ, ಡಿ ವರ್ಗದ ಪ್ರಾಂತಗಳಿಗೆ ಭಾರತದ ಒಕ್ಕೂಟದಲ್ಲಿ ಅವಕಾಶ ಕಲ್ಪಿಸಿ ಭಾಷಾಧಾರಿತ ಪ್ರಾಂತಗಳ ರಚನೆಯನ್ನು ಪುರಸ್ಕರಿಸಲಿಲ್ಲ. ಹೀಗಾಗಿ ಭಾಷಾಧಾರಿತ ಪ್ರಾಂತ್ಯ ಅಥವಾ ರಾಜ್ಯಗಳ ಬೇಡಿಕೆ ತೀವ್ರಗೊಂಡಾಗ ಕೇಂದ್ರ ಸರ್ಕಾರವು 1948ರಲ್ಲಿ ಧರ್ ಆಯೋಗ ಮತ್ತು 1949ರಲ್ಲಿ ಜೆ.ವಿ.ಪಿ. ಸಮಿತಿಯನ್ನು ರಚಿಸಿ ಭಾಷಾಧಾರಿತ ಏಕೀಕರಣದ ಪ್ರಶ್ನೆಯನ್ನು ಕುರಿತಂತೆ ವರದಿ ಪಡೆಯಿತು. ಈ ಎರಡೂ ಸಮಿತಿಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ಹಾನಿಯಾಗುವ ಸಾಧ್ಯತೆಯ ಕಾರಣಕ್ಕೆ ಭಾಷಾಧಾರಿತ ಏಕೀಕರಣವನ್ನು ತಿರಸ್ಕರಿಸಿದವು. 1953ರಲ್ಲಿ ತೆಲುಗು ಭಾಷಿಕರಿಗೆ ಆಂಧ್ರ ಪ್ರದೇಶದ ರಚನೆಗೆ ಒತ್ತಾಯಿಸಿ ಪೊಟ್ಟಿ ಶ್ರೀರಾಮುಲು 58 ದಿನಗಳವರೆಗೆ ಆಮರಣಾಂತ ಉಪವಾಸ ಕೈಗೊಂಡು ನಿಧನ ಹೊಂದಿದರು. ಈ ಘಟನೆಯಿಂದ ಮಣಿದ ಕೇಂದ್ರ ಸರ್ಕಾರವು ಭಾಷಾ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯವನ್ನು ತೆಲುಗು ಭಾಷಿಕರಿಗಾಗಿ ರಚಿಸಿತು. ಈ ಬೆಳವಣಿಗೆಯಿಂದ ಉಳಿದ ಭಾಷಾಧಾರಿತ ಏಕೀಕರಣ ಚಳುವಳಿಗಳು ತೀವ್ರಗೊಂಡವು. ಅಂದಾನೆಪ್ಪ ದೊಡ್ಡಮೇಟಿಯವರು ಬಾಂಬೆಯ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವ ಮೂಲಕ ಕರ್ನಾಟಕದ ಏಕೀಕರಣಕ್ಕೆ ಒತ್ತಾಯಿಸಿದರು. ಜೊತೆಗೆ ಹುಬ್ಬಳ್ಳಿಯ ಸಮೀಪದ ಅದರಗುಂಚಿಯಲ್ಲಿ ಶಂಕರಗೌಡ ಪಾಟೀಲರು 1953ರಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಆಗ್ರಹಿಸಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡರು. ಇದೇ ರೀತಿಯ ಹಲವು ಏಕೀಕರಣದ ಚಳುವಳಿಗಳು
ಭಾರತದಾದ್ಯಂತ ಬಲಗೊಂಡ ಫಲವಾಗಿ ಡಿಸೆಂಬರ್ 29, 1953ರಂದು ಕೇಂದ್ರ ಸರ್ಕಾರವು ಫಜಲ್ ಅಲಿ ಅಧ್ಯಕ್ಷತೆಯ ಹೃದಯನಾಥ ಕುಂಜ್ರು ಮತ್ತು ಕವಾಲಂ ಮಾಧವ ಪಣಿಕರ್ ಸದಸ್ಯರಾಗಿದ್ದ ತ್ರಿಸದಸ್ಯ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವನ್ನು ನೇಮಿಸಿತು. 21 ತಿಂಗಳ ಅಧ್ಯಯನದ ಬಳಿಕ ಸೆಪ್ಟೆಂಬರ್ 30, 1955ರಂದು ಈ ಆಯೋಗವು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ತನ್ನ ವರದಿಯಲ್ಲಿ ಫಜಲ್ ಅಲಿ ಆಯೋಗವು ಭಾಷಾವಾರು ರಾಜ್ಯಗಳ ವಿಂಗಡಣೆ ಸೂಕ್ತವೆಂದು ತಿಳಿಸಿತು. ಪರಿಣಾಮ 1956ರಲ್ಲಿ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮೂಲಕ ಮೊದಲಿನ ABCD ವರ್ಗದ ರಾಜ್ಯಗಳನ್ನು ರದ್ದುಗೊಳಿಸಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯನ್ವಯ 14 ಭಾಷಾಧಾರಿತ ರಾಜ್ಯಗಳನ್ನು ರಚಿಸಲಾಯಿತು. ಇದರೊಡನೆ ಹಳೆ ಮೈಸೂರಿನ ಸಂಸ್ಥಾನದಲ್ಲಿದ್ದ ಮೈಸೂರು, ಬೆಂಗಳೂರು, ಕೋಲಾರ, ಮಂಡ್ಯ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಕನ್ನಡಿಗರೊಡನೆ ಬಾಂಬೆ ಪ್ರಾಂತದ ಧಾರವಾಡ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗಳ ಕನ್ನಡಿಗರು ಸೇರಿಕೊಂಡರು. ಜೊತೆಗೆ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ಮಂಗಳೂರು, ಕೊಡಗು ಮತ್ತು ಬಳ್ಳಾರಿಯ ಕನ್ನಡಿಗರು ಏಕೀಕರಣಗೊಂಡರು. ಅಂತೆಯೇ ಹೈದರಾಬಾದಿಗೆ ಸೇರಿದ ಕಲಬುರ್ಗಿ, ಬೀದರ್ ಹಾಗೂ ರಾಯಚೂರು ಕನ್ನಡಿಗರು ಮತ್ತು ಸ್ವತಂತ್ರ ಸಂಸ್ಥಾನಗಳಾಗಿದ್ದ ಸವಣೂರು, ಜಮಖಂಡಿ, ಸೊಂಡೂರು, ರಾಯಭಾಗ, ಮುಧೋಳದಲ್ಲಿನ ಕನ್ನಡಿಗರು ಒಂದುಗೂಡಿದ ವಿಶಾಲ ಮೈಸೂರು ಸಂಸ್ಥಾನವೆಂಬ ಹೆಸರಿನ ಪ್ರಾಂತ್ಯವೊಂದು ನವೆಂಬರ್ 1, 1956ರಂದು ರಚನೆಗೊಳ್ಳುವ ಮೂಲಕ ಕನ್ನಡಿಗರ ಏಕೀಕರಣದ ಕನಸು ನನಸಾಯಿತು. ಹಳೆ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯಾಗಿದ್ದ ಎಸ್. ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ನವ ಮೈಸೂರು ಸಂಸ್ಥಾನ ಕನ್ನಡಿಗರ ಪ್ರದೇಶಗಳ ಏಕೀಕರಣದೊಡನೆ ರಚನೆಯಾಯಿತು. ಅಂತಿಮವಾಗಿ ವಿಶಾಲ ಅಥವಾ ನವ ಮೈಸೂರು ಸಂಸ್ಥಾನವು 1973ರ ನವೆಂಬರ್ 1ರಂದು ಕರ್ನಾಟಕವೆಂದು ಮುಖ್ಯಮಂತ್ರಿಯಾಗಿದ್ದ ಡಿ. ದೇವರಾಜ ಅರಸುರವರ ಕಾಲದಲ್ಲಿ ನಾಮಕರಣಗೊಂಡಿತು. 1956ರಲ್ಲಿ ಜರುಗಿದ ರಾಜ್ಯಗಳ ಪುನರ್ವಿಂಗಡಣೆಯು ಹಲವು ದಶಕಗಳ ಕನ್ನಡಿಗರ ಏಕೀಕರಣದ ಬೇಡಿಕೆಯನ್ನು ಸಾಕಾರಗೊಳಿಸಿತು. ಗಡಿಯಲ್ಲಿ ವಾಸಿಸುವ ಅನೇಕ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂದಿಗೂ ವಾಸಿಸುತ್ತಿದ್ದಾರೆ. ಇತರ ಭಾಷಾ ಪ್ರದೇಶಗಳೊಂದಿಗೆ ಸಂಯೋಜಿಸಲ್ಪಟ್ಟ ಕಾರಣಕ್ಕೆ ಕನ್ನಡ ಪರ ಹೋರಾಟಗಾರರು ಮತ್ತು ಕರ್ನಾಟಕ ಸರ್ಕಾರ ಅವರನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂದು ಹೋರಾಟ ನಡೆಸುತ್ತಿರುವುದು ಗಮನಾರ್ಹ. 3. ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದ ಅಂಶಗಳು. ಈಗಾಗಲೇ ತಾವು ತಿಳಿದಂತೆ 19ನೇ ಶತಮಾನದಲ್ಲಿ ಘಟಿಸಿದ ಸಾಮಾಜಿಕ ಪುನರುತ್ಥಾನ, ಆಂಗ್ಲ ಶಿಕ್ಷಣದ ಹೆಚ್ಚಳ, ಸಾರಿಗೆ ಹಾಗೂ ಸಂಪರ್ಕದಲ್ಲಿನ ಕ್ರಾಂತಿಗಳು ಭಾರತದಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾದವು. ಆ ಶತಮಾನದ ಕೊನೆಯ ದಶಕಗಳಲ್ಲಿ ಪ್ರಸ್ತಾವಿತ ಬದಲಾವಣೆಗಳು ಕನ್ನಡ ಸಾಹಿತ್ಯ ರಚನೆ ಮತ್ತು ಐತಿಹಾಸಿಕ ಪ್ರಜ್ಞೆಗೆ ಕಾರಣವಾಗಿ ಕನ್ನಡಿಗರು ತಮ್ಮ ಅನನ್ಯತೆಯನ್ನು ಕಂಡುಕೊಂಡು ಏಕೀಕರಣಗೊಳ್ಳಲು ಮುಂದಾಗುವಂತಾಯಿತು. ನಂತರ ಸ್ವಾತಂತ್ರ್ಯ ಚಳವಳಿ ಬಲಗೊಂಡಂತೆ ಕರ್ನಾಟಕದ ಏಕೀಕರಣ ಚಳವಳಿಯು ಬಲಗೊಳ್ಳುತ್ತಾ ಸಾಗಲು ಒಡಿಶಾ ಮತ್ತು ಬಿಹಾರಗಳಲ್ಲಿನ ಭಾಷಾ ಏಕೀಕರಣಗಳು ಕನ್ನಡಿಗರಿಗೆ ಪ್ರೇರಣೆ ಒದಗಿಸಿದವು. ಭಾರತ ಸ್ವಾತಂತ್ರ್ಯಗೊಂಡ ಕೆಲವೇ ವರ್ಷಗಳಲ್ಲಿ ಕರ್ನಾಟಕದ ಏಕೀಕರಣದ ಕನಸು ಸಾಕಾರಗೊಂಡಿತು. 6 ದಶಕಗಳ ಇತಿಹಾಸ ಹೊಂದಿರುವ ಕರ್ನಾಟಕದ ಏಕೀಕರಣ ಚಳವಳಿಗೆ ಜವಾಬ್ದಾರಿಯಾದ ಅಂದರೆ ಕಾರಣವಾದ ಪ್ರಧಾನ ಅಂಶಗಳನ್ನು ಈ ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. 1. ಕನ್ನಡ ಪತ್ರಿಕೆಗಳ ಪ್ರಕಟಣೆ. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮುಂತಾದ ವೃತ್ತಪತ್ರಿಕೆಗಳು ಕನ್ನಡದಲ್ಲಿ ಪ್ರಕಟಗೊಳ್ಳತೊಡಗಿದವು. ಈ ಪತ್ರಿಕೆಗಳು ವಿವಿಧ ಪ್ರಾಂತಗಳಲ್ಲಿ ಹಂಚಿಹೋಗಿದ್ದ ಕನ್ನಡ ಮಾತನಾಡುವ ಜನರ ನಡುವಿನ ಅಂತರವನ್ನು ಹೋಗಲಾಡಿಸಿದವು. ಜೊತೆಗೆ ಕನ್ನಡಿಗರಲ್ಲಿ ಐತಿಹಾಸಿಕ ಪ್ರಜ್ಞೆಯನ್ನು ಬೆಳೆಸಿ ಅವರನ್ನು ಒಗ್ಗೂಡಿಸಲು ಕಾರಣವಾದವು. 2. ನಾಯಕರ ಪ್ರಜ್ಞಾಪೂರ್ವಕ ಪ್ರಯತ್ನಗಳು. ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡ ಶಾಲೆಗಳನ್ನು ಸ್ಥಾಪಿಸಲು ಶ್ರಮಿಸಿದರು. ಅಂತೆಯೇ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ ರಚಿಸಿ ಜನರಲ್ಲಿ ಸಾಂಸ್ಕೃತಿಕ ಮನೋಭಾವವನ್ನು ಎಚ್ಚರಗೊಳಿಸಿದರು.
ಸಿದ್ದಪ್ಪ ಕಂಬಳಿಯವರು ಆಡಳಿತಾತ್ಮಕವಾಗಿ ಕನ್ನಡಿಗರಿಗೆ ಸ್ಥಾನಮಾನ ದೊರಕುವಂತೆ ಹೋರಾಡಿದರು. ಇವರೊಡನೆ ಗುದ್ಲೆಪ್ಪ ಹಳ್ಳಿಕೇರಿ, ಆರ್.ಎಚ್. ದೇಶಪಾಂಡೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಶ್ರೀನಿವಾಸರಾವ್ ಮಂಗಳವೇಡೆ, ಕೆಂಗಲ್ ಹನುಮಂತಯ್ಯ, ಎಸ್. ನಿಜಲಿಂಗಪ್ಪ, ಅಂದಾನಪ್ಪ ದೊಡ್ಡಮೇಟಿ ಮುಂತಾದ ನಾಯಕರ ಪ್ರಯತ್ನಗಳು ಕರ್ನಾಟಕದ ಏಕೀಕರಣವನ್ನು ಸಾಕಾರಗೊಳಿಸಲು ಕಾರಣವಾದವು. ಸಂಘ ಸಂಸ್ಥೆಗಳ ಸ್ಥಾಪನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಆರ್.ಎಚ್. ದೇಶಪಾಂಡೆಯವರಿಂದ ಧಾರವಾಡದಲ್ಲಿ ಸ್ಥಾಪನೆಗೊಂಡು ಕನ್ನಡ ಸಂಸ್ಕೃತಿಯನ್ನು ಪೋಷಿಸಲು ಶ್ರಮಿಸಿತು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೊಂಡು ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸಿತು. ಇದರೊಡನೆ ಕರ್ನಾಟಕ ಏಕೀಕರಣ ಸಭಾ ರಚನೆಗೊಂಡು ಏಕೀಕರಣದ ಕನಸಿಗೆ ಬಲ ನೀಡಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸ್ಥಾಪನೆಗೊಂಡು ಕನ್ನಡಿಗರನ್ನು ಒಗ್ಗೂಡಿಸಲು ರಾಷ್ಟ್ರೀಯ ನಾಯಕರ ಬೆಂಬಲವನ್ನು ಗಳಿಸಲು ಕಾರಣವಾಯಿತು. 4. ಕನ್ನಡ ಗೀತೆಗಳ ಪ್ರಭಾವ. ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, ಬಿ ಎಂ ಶ್ರೀಯವರ ಏರಿಸು ಹಾರಿಸು ಕನ್ನಡದ ಬಾವುಟ, ಗೋವಿಂದ ಪೈಯವರ ತಾಯೆ ಬಾರ ಮೊಗವತೋರ ಕನ್ನಡಿಗರ ಮಾತಿಯೇ ಮುಂತಾದ ಕವನಗಳು ಜನರಲ್ಲಿ ಕರ್ನಾಟಕದ ಅಸ್ಮಿತೆಯನ್ನು ಮೂಡಿಸಿ ಏಕೀಕರಣದ ತೀವ್ರತೆಯನ್ನು ಅಧಿಕಗೊಳಿಸಿದವು. 5. ಭಾಷಾಧಾರಿತ ರಾಜ್ಯ ರಚನೆಗೆ ದೊರೆತ ಬೆಂಬಲ. ಗಾಂಧೀಜಿ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಾಧಾರಿತ ರಾಜ್ಯಗಳ ರಚನೆಯನ್ನು ಒಪ್ಪಿಕೊಂಡರು. ಜೊತೆಗೆ 1928ರ ಮೋತಿಲಾಲ್ ನೆಹರು ನೇತೃತ್ವದ ಸರ್ವಪಕ್ಷಗಳ ಸಮಿತಿಯ ವರದಿಯು ಕರ್ನಾಟಕದ ಏಕೀಕರಣಕ್ಕೆ ಪೂರಕವಾದ ಶಿಫಾರಸು ಮಾಡಿತ್ತು. ಇದರೊಡನೆ ಭಾರತದ ಇತರ ಪ್ರದೇಶಗಳಲ್ಲಿ ಜರುಗಿದ ಭಾಷಾಧಾರಿತ ಏಕೀಕರಣದ ಪ್ರಯತ್ನಗಳು ಕರ್ನಾಟಕದ ಏಕೀಕರಣದ ಹೋರಾಟ ತೀವ್ರಗೊಳ್ಳಲು ಭೂಮಿಕೆಯೊದಗಿಸಿದವು. 6. ಕನ್ನಡ ಭಾಷಿಕರ ಪರಿಸ್ಥಿತಿ. ವಿವಿಧ ಪ್ರಾಂತಗಳಲ್ಲಿ ಹಂಚಿಹೋಗಿದ್ದ ಕನ್ನಡಿಗರು ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸವಾಲುಗಳನ್ನು ಎದುರಿಸಬೇಕಿತ್ತು. ಅನಿವಾರ್ಯವಾಗಿ ಬಾಂಬೆ ಪ್ರಾಂತ್ಯದ ಕನ್ನಡಿಗರು ಮರಾಠಿಯನ್ನು ಮತ್ತು ಹೈದರಾಬಾದಿನ ಕನ್ನಡಿಗರು ತೆಲುಗು ಭಾಷೆಯನ್ನು ಕಲಿಯಬೇಕಿತ್ತು. ಇದರೊಡನೆ ಆಡಳಿತಾತ್ಮಕವಾಗಿ ಕನ್ನಡಿಗರು ಅನ್ಯ ಭಾಷಿಕರ ಪ್ರಾಂತ್ಯದಲ್ಲಿ ವಿವಿಧ ಶೋಷಣೆ ಎದುರಿಸಬೇಕಾಯಿತು. ಕನ್ನಡಿಗರ ಈ ದಯನೀಯ ಪರಿಸ್ಥಿತಿಗಳು ಸಹ ಕರ್ನಾಟಕ ಏಕೀಕರಣಕ್ಕೆ ಕಾರಣವೆನಿಸಿದವು. 7. ಸಂವಿಧಾನಾತ್ಮಕ ತಿದ್ದುಪಡಿ. ಭಾರತವು ಸ್ವತಂತ್ರಗೊಂಡಾಗ ABCD ವರ್ಗದ ರಾಜ್ಯಗಳು ಭಾರತದ ಒಕ್ಕೂಟದಲ್ಲಿದ್ದವು. ಆದರೆ ಫಜಲ್ ಅಲಿಯವರ ರಾಜ್ಯಗಳ ಪುನರ್ ವಿಂಗಡಣಾ ಸಮಿತಿಯ ಸಲಹೆಯಂತೆ ಮೊದಲಿನ ರಾಜ್ಯಗಳನ್ನು ರದ್ದುಗೊಳಿಸಿ ಭಾಷಾಧಾರಿತ ವಿಂಗಡಣೆಯ ಅಗತ್ಯವನ್ನು ಪ್ರತಿಪಾದಿಸಿತು. ಫಲವಾಗಿ ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ಕರ್ನಾಟಕದ ಏಕೀಕರಣವು ಸಾಕಾರಗೊಂಡಿತು. ಈ ಮೇಲೆ ಸಂಕ್ಷಿಪ್ತವಾಗಿ ತಿಳಿಸಲಾಗಿರುವ ಅಂಶಗಳು ಕರ್ನಾಟಕದ ಏಕೀಕರಣ ಚಳವಳಿಗೆ ಜವಾಬ್ದಾರಿಯಾಗಿದ್ದವು. ಪ್ರಸ್ತಾವಿತ ಅಂಶಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏಕೀಕರಣದ ಚಳವಳಿಯನ್ನು ಹೆಮ್ಮರವಾಗಿ ಬೆಳೆಸಲು ಕಾರಣವಾಗಿದ್ದವು. ಈ ಕುರಿತಾದ ವಿವರಗಳನ್ನು ಇದೇ ಪತ್ರಿಕೆಯ ಅನ್ಯ ಅಧ್ಯಾಯಗಳಲ್ಲಿ ತಾವು ಸೂಚ್ಯವಾಗಿ ಗುರುತಿಸಬಹುದಾಗಿದೆ. 4. ಕರ್ನಾಟಕದ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ. 19ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕದ ಏಕೀಕರಣವು ಮೊಳಕೆಯೊಡೆಯಿತು. ಈ ಏಕೀಕರಣ ಚಳವಳಿಗೆ ಸಾಂಸ್ಥಿಕ ಸ್ವರೂಪವನ್ನು ನೀಡಿದ ಸಂಘವೇ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಆರ್.ಎಚ್. ದೇಶಪಾಂಡೆಯವರ ಮುಂದಾಳತ್ವದಲ್ಲಿ ಜುಲೈ 20, 1890ರಂದು ಈ ಸಂಘವು ಅಧಿಕೃತವಾಗಿ ಸ್ಥಾಪನೆಗೊಂಡಿತು. ಕನ್ನಡ ಭಾಷಿಕರ ಪ್ರದೇಶಗಳ ಅಖಂಡತೆಯ ಪ್ರತಿಪಾದನೆಯೊಡನೆ ಅದರ ಸಮಗ್ರತೆಯನ್ನು ಕಾಪಾಡುವುದು ಕೆ. ಶಾಮರಾವ್ ಅಧ್ಯಕ್ಷರಾಗಿದ್ದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೆ ಪ್ರಧಾನ ಕಾರಣವಾಗಿತ್ತು. ಕನ್ನಡಕ್ಕಾಗಿ ದುಡಿದ ವಿದೇಶಿಯರಾದ ಆರ್.ಎಫ್. ಜಿಗ್ಲರ್, ರೆವರೆಂಡ್ ಎಫ್. ಕಿಟೆಲ್, ಬಿ.ಎಲ್. ರೈಸ್, ಜಾನ್ ಪ್ಲೀಟ್ ಮುಂತಾದ ಕ್ರಿಶ್ಚಿಯನ್ ಮಿಷನರಿಗಳು ಈ ಸಂಘದ ಗೌರವ ಸದಸ್ಯರಾಗಿದ್ದರು. ಬಿ.ಎಂ. ಶ್ರೀ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್,
ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾವ್, ಎ.ಆರ್. ಕೃಷ್ಣಶಾಸ್ತ್ರಿ, ಮಧುರ ಚೆನ್ನ, ಕಡೆಂಗೋಡ್ಲು ಶಂಕರ ಭಟ್ಟರಂಥ ಪ್ರಮುಖ ಸದಸ್ಯರ ಸಾರಥ್ಯದೊಂದಿಗೆ ಕನ್ನಡಕ್ಕಾಗಿ ಕಾರ್ಯ ಆರಂಭಿಸಿದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕರ್ನಾಟಕ ಏಕೀಕರಣದ ಪ್ರಮುಖ ಚೈತನ್ಯ ಶಕ್ತಿ ಎನಿಸಿಕೊಂಡಿತ್ತು. ಭಾರತದ ಭೂಪಟದಲ್ಲಿ ಅಖಂಡ ಕರ್ನಾಟಕದ ನಕ್ಷೆ ಮೂಡಲು, ಅಂದರೆ ಕರ್ನಾಟಕದ ಏಕೀಕರಣ ಹೋರಾಟಕ್ಕೆ ಮೂಲ ಕಾರಣವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಕೆಳಗೆ ವಿವರಿಸಲಾದ ಅಂಶಗಳ ಬೆಳಕಿನಲ್ಲಿ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. 1. ಕನ್ನಡ ಪರವಾದ ಉದ್ದೇಶಗಳು. ಕರ್ನಾಟಕದ ಏಕೀಕರಣ ಚಳುವಳಿಯ ಆಧಾರವೇ ಕನ್ನಡ ಭಾಷೆ. ವಿದ್ಯಾವರ್ಧಕ ಸಂಘವು ಕನ್ನಡದ ಬಲವರ್ಧನೆಗೆ ಪೂರಕವಾದ ಪ್ರಾಥಮಿಕ ಉದ್ದೇಶಗಳನ್ನು ಹೊಂದುವ ಮೂಲಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿತು. ಆ ಉದ್ದೇಶಗಳೆಂದರೆ: 1. ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವುದು. 2. ಕನ್ನಡ ಭಾಷೆಯ ಗ್ರಂಥಗಳ ರಚನೆಯನ್ನು ಪ್ರೋತ್ಸಾಹಿಸುವುದು. 3. ಕನ್ನಡ ಭಾಷೆಗೆ ಅನ್ಯ ಭಾಷೆಯ ಗ್ರಂಥಗಳನ್ನು ಅನುವಾದಿಸಲು ಉತ್ತೇಜಿಸುವುದು. 4. ಕನ್ನಡ ಭಾಷಿಕರಲ್ಲಿ ಏಕತೆಯನ್ನು ಮೂಡಿಸುವುದು. 5. ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಪ್ರಾಂತ ರಚನೆಗೆ ಸರ್ಕಾರವನ್ನು ಒತ್ತಾಯಿಸುವುದು. 2. ಪತ್ರಿಕೆಗಳ ಪ್ರಕಟಣೆ. ತನ್ನ ಉದ್ದೇಶಗಳನ್ನು ಸಾಧಿಸಲು ಸಂಘವು 1896ರಲ್ಲಿ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಆರಂಭಿಸಿತು. ಮುಂದೆ ಬೆನಗಲ್ ರಾಮರಾಯರ ಸಂಪಾದಕತ್ವದಲ್ಲಿ ಸುವಾಸಿನಿ ಎಂಬ ಪತ್ರಿಕೆಯನ್ನು ಹೊರತಂದಿತು. ಈ ಪತ್ರಿಕಾ ಪ್ರಕಟಣೆಯು ಕನ್ನಡಿಗರಲ್ಲಿ ಭಾಷಾಭಿಮಾನ ಮತ್ತು ಏಕತೆಯನ್ನು ಬೆಳೆಸಲು ನೆರವಾಯಿತಲ್ಲದೆ 1903ರಲ್ಲಿ ಏಕೀಕೃತ ಕರ್ನಾಟಕದ ಬೇಡಿಕೆಯನ್ನು ಪ್ರತಿಪಾದಿಸಲು ಕಾರಣವಾಯಿತು. ಪುಸ್ತಕಗಳ ಪ್ರಕಟಣೆ. 132 ವರ್ಷಗಳ ತನ್ನ ಇತಿಹಾಸದಲ್ಲಿ ಸಂಘವು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಗ್ರಂಥ ಪ್ರಕಟಣೆಯೇ ಅಸಾಧ್ಯ ಎನ್ನುವ ಹಂತದಲ್ಲಿ ಪ್ರಕಟಣಾ ಕಾರ್ಯ ಕೈಗೆತ್ತಿಕೊಂಡಿದ್ದರಿಂದ ಮಹತ್ವದ ಪ್ರಕಟಣೆಗಳು ಹಸ್ತಪ್ರತಿ ರೂಪದಿಂದ ಪುಸ್ತಕ ರೂಪ ಪಡೆದವು. 1892ರಲ್ಲಿ ಭವಭೂತಿಯ ಸಂಸ್ಕೃತ ನಾಟಕದ ಕನ್ನಡ ಅನುವಾದ ಉತ್ತರ ರಾಮಚರಿತೆ ಸಂಘದ ಮೊದಲ ಪ್ರಕಟಣೆಯಾಗಿ ಹೊರಬಂದಿತು. ನಂತರದಲ್ಲಿ ಮಾಲವಿಕಾಗ್ನಿಮಿತ್ರ, ವೇಣಿ ಸಂಹಾರ, ಬಾಣ ಕಾದಂಬರಿ, ಶಬ್ದಾನುಶಾಸನ, ಕನ್ನಡದ ನೆಲ, ಕರ್ನಾಟಕ ಜನಜೀವನ ಮೊದಲಾದ ಮೌಲಿಕ ಕೃತಿಗಳು ಹೊರಬಂದವು. ಈ ಉಪಕ್ರಮವು ಜನರಲ್ಲಿ ತಮ್ಮ ಭಾಷೆಯ ಶ್ರೀಮಂತಿಕೆಯನ್ನು ಜಾಗೃತಗೊಳಿಸಿ ಏಕೀಕರಣಕ್ಕೆ ಅಣಿಗೊಳ್ಳುವಂತೆ ಮಾಡಿತು. 4. ನಾಡಹಬ್ಬಕ್ಕೆ ಚಾಲನೆ. 1926ರಲ್ಲಿ ದ. ರಾ ಬೇಂದ್ರೆ ಹಾಗೂ ಬೆಟಗೇರಿ ಕೃಷ್ಣ ಶರ್ಮರಿಂದ ಸಂಘದಡಿ ಆರಂಭಗೊಂಡ ನಾಡಹಬ್ಬ ಕಾರ್ಯಕ್ರಮವು ಏಕೀಕರಣದಲ್ಲಿ ತನ್ನದೇ ಆದ ಪ್ರಭಾವ ಬೀರಿದೆ. ವಿಜಯದಶಮಿಯ ಸಮಯದಲ್ಲಿ ಆಯೋಜಿಸಲ್ಪಡುವ ಕಾರ್ಯಕ್ರಮದಲ್ಲಿ ಸಾಹಿತ್ಯಗೋಷ್ಠಿ ಸೇರಿದಂತೆ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘ ಆಯೋಜಿಸುತ್ತಾ ಬಂದಿದೆ. ಈ ಪರಿಪಾಠವು ಕನ್ನಡ ನಾಡಿನೆಲ್ಲೆಡೆ ವಿಜಯದಶಮಿಯನ್ನು ನಾಡಹಬ್ಬವೆಂದು ಪರಿಗಣಿಸಿ ಸಾಂಸ್ಕೃತಿಕ ಮಹತ್ವ ಪಡೆಯುವಂತೆ ಮಾಡಿದೆ. 5. ಸಾಂಸ್ಕೃತಿಕ ಚಟುವಟಿಕೆಗಳ ವಿಸ್ತರಣೆ. ಕೇವಲ ಗ್ರಂಥ ಪ್ರಕಟಣೆಯಲ್ಲದೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆಸ್ಪದ ಒದಗಿಸುತ್ತಾ ಬಂದಿದೆ. ಕನ್ನಡ ಭಾಷೆಯ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಹಳೆಗನ್ನಡ ಬಳಕೆಯನ್ನು ಪೋಷಿಸಲು ಸಾಹಿತ್ಯಿಕ ಪರೀಕ್ಷೆಗಳು, ವಿದ್ವಾಂಸರಿಗಾಗಿ ಗಮಕ ವರ್ಗಗಳು, ಗ್ರಂಥಾಲಯಗಳ ಸಂಘ ರಚನೆಯಂತಹ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕಾಲಾನುಕ್ರಮದಲ್ಲಿ ಆದ್ಯತೆ ನೀಡುತ್ತಾ ಸಂಘ ಮುನ್ನಡೆಯಿತು. ಜೊತೆಗೆ 1907ರಲ್ಲಿ ಗ್ರಂಥಕರ್ತರ ಸಮ್ಮೇಳನ ಏರ್ಪಡಿಸಿ ಕನ್ನಡ ಭಾಷೆಯನ್ನು ಕ್ರಮಬದ್ಧಗೊಳಿಸಲು ಕಾರಣವಾಯಿತು. ಇದರೊಡನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಚನೆಗೆ ಮಾರ್ಗದರ್ಶನವನ್ನು ಸಂಘ ನೀಡಿತು. ಗಡಿ ಕನ್ನಡಿಗರ ಹಿತರಕ್ಷಣೆಗೆ ಗರ್ಜಿಸುವ ಮೂಲಕ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕಾಪಾಡಲು ಸಂಘ ಶ್ರಮಿಸುತ್ತಾ ಬಂದಿದೆ. ಫಲವಾಗಿ ಏಕೀಕರಣ ಚಳವಳಿಯು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಾಂಸ್ಕೃತಿಕ ಮೈಲುಗಲ್ಲುಗಳಿಂದ ಆಳವಾಗಿ ಬೇರೂರಿತು. 6. ವಿವಿಧ ಗೊತ್ತುವಳಿಗಳ ಅಂಗೀಕಾರ. 1907ರಲ್ಲಿ ಪಠ್ಯಪುಸ್ತಕಗಳ ಭಾಷೆಯಲ್ಲಿ ಏಕರೂಪ ಅವಶ್ಯವೆಂಬ ನಿರ್ಧಾರವನ್ನು ಸಂಘ ಕೈಗೊಂಡಿತು. ಅಂತೆಯೇ
ವರ್ನಾಕ್ಯುಲರ್ ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ತನಗೆ ಪ್ರಾತಿನಿಧ್ಯ ಅವಶ್ಯವೆಂದು 1931ರಲ್ಲಿ ನಿಲುವಳಿಯೊಂದನ್ನು ಸಂಘವು ಅಂಗೀಕರಿಸಿತು. ಇದರೊಡನೆ ಅಖಿಲ ಭಾರತ ಆಕಾಶವಾಣಿಯಲ್ಲಿ ಕನ್ನಡಕ್ಕೆ ಮಿಕ್ಕ ಭಾಷೆಗಳ ಕಾರ್ಯಕ್ರಮದಷ್ಟೇ ಅವಕಾಶ ಬೇಕು ಎಂಬುದಾಗಿ 1939ರಲ್ಲಿ ಒತ್ತಾಯಿಸಿತು. ಇವೇ ಮೊದಲಾದ ಗೊತ್ತುವಳಿಗಳನ್ನು ಅಂಗೀಕರಿಸಿ ಅವನ್ನು ಕಾರ್ಯಗತಗೊಳಿಸಲು ಸಂಘ ಮಾಡಿದ ಪ್ರಯತ್ನಗಳು ಸ್ಮರಣೀಯವಾಗಿವೆ. ಈ ಮೇಲೆ ಪ್ರಸ್ತಾಪಿಸಲಾಗಿರುವ ವಿವಿಧ ಅಂಶಗಳ ಬೆಳಕಿನಲ್ಲಿ ಕರ್ನಾಟಕದ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕದ ಪರಿಕಲ್ಪನೆಯನ್ನು ಮೂಡಿಸಿ ಬೆಳಗಿಸುವಲ್ಲಿ ಕಾರ್ಯಾಚರಿಸಿದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾಣಿಕೆ ಅನನ್ಯವೆಂಬುದು ಅದರ ಮೇಲಿನ ಪಾತ್ರದಿಂದ ನಮಗೆ ಸ್ಪಷ್ಟವಾಗುತ್ತದೆ. ಆಸಕ್ತಿದಾಯಕ ಅಂಶವೇನೆಂದರೆ, ಇಂದಿಗೂ ಕನ್ನಡ ನಾಡು ಮತ್ತು ನುಡಿಗಳ ರಕ್ಷಣೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಶ್ರಮಿಸುತ್ತಿದ್ದುದು. ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ. ರೋಲ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್ ಇನ್ ಕರ್ನಾಟಕ ಯೂನಿಫಿಕೇಷನ್. ಕರ್ನಾಟಕದ ನಾಡು ಮತ್ತು ನುಡಿಗಳ ಪೋಷಣೆಯಲ್ಲಿ ಅನೇಕ ವ್ಯಕ್ತಿಗಳ ಕೊಡುಗೆಯಂತೆ ಕೆಲವು ಸಂಘ ಸಂಸ್ಥೆಗಳು ಕಾಣಿಕೆ ನೀಡಿವೆ. ಈ ಪೈಕಿ ಧಾರವಾಡದ ವಿದ್ಯಾವರ್ಧಕ ಸಂಘವು ಮೊದಲ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಗಳಿಸಿದೆ. ಧಾರವಾಡದ ವಿದ್ಯಾವರ್ಧಕ ಸಂಘವು ಬೆಂಗಳೂರಿನಲ್ಲಿ ಸಂಘಟಿಸಿದ್ದ 3ನೇ ಗ್ರಂಥಕರ್ತರ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ನಿರ್ಧಾರ ಕೈಗೊಳ್ಳಲಾಯಿತು. ಬೆಂಗಳೂರಿನ ಪ್ರಸ್ತುತ ಕೋಟೆ ಪ್ರೌಢಶಾಲೆಯಲ್ಲಿ 1915 ಮೇ 3ರಿಂದ 5ರವರೆಗೆ 3 ದಿನಗಳ ಕಾಲ ಸಮಾಲೋಚಿಸಿದ ಬಳಿಕ ಮೇ 5, 1915ರಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೊಂಡಿತು. ಕನ್ನಡಿಗರು ವಾಸವಾಗಿದ್ದ ಹಲವು ಪ್ರಾಂತಗಳಲ್ಲಿ ಪ್ರತಿನಿಧಿಗಳು ಇದರ ಸ್ಥಾಪನೆಗೆ ಸಾಕ್ಷಿಯಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿ ಎಚ್.ವಿ. ನಂಜುಂಡಯ್ಯ ನೇಮಕಗೊಂಡರೆ, ಎಂ. ಶಾಮರಾವ್ ಉಪಾಧ್ಯಕ್ಷರಾಗಿ, ಪಿ.ಎಸ್. ಅಚ್ಯುತರಾವ್ ಕೋಶಾಧ್ಯಕ್ಷರಾಗಿ, ಬಿ. ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ನಿಯುಕ್ತರಾದರು. ಪ್ರಥಮ ಕಾರ್ಯನಿರ್ವಾಹಕ ಮಂಡಳಿಗೆ ಮೈಸೂರು ಸಂಸ್ಥಾನದಿಂದ 12 ಮಂದಿ, ಬೊಂಬಾಯಿ ಪ್ರಾಂತ್ಯದಿಂದ 8, ಮದರಾಸು ಪ್ರಾಂತ್ಯದಿಂದ 5, ದಕ್ಷಿಣ ಮಹಾರಾಷ್ಟ್ರ ಸಂಸ್ಥಾನಗಳ 2, ಹೈದರಾಬಾದು ಪ್ರಾಂತ್ಯದ 2 ಮತ್ತು ಕೊಡಗು ಪ್ರಾಂತ್ಯದ 1, ಒಟ್ಟು 30 ಮಂದಿ ಸದಸ್ಯರು ಆಯ್ಕೆಗೊಂಡರು. ಕೆ.ಪಿ. ಪುಟ್ಟಣಶೆಟ್ಟಿ, ಕರ್ಪೂರ ಶ್ರೀನಿವಾಸರಾವ್, ಎಂ. ಕಾಂತರಾಜೆ ಅರಸು, ಆರ್. ನರಸಿಂಹಾಚಾರ್, ಮುದವೀಡು ಕೃಷ್ಣರಾವ್, ಆಲೂರು ವೆಂಕಟರಾವ್, ಬಿ. ರಾಮರಾವ್, ಟಿ.ಎಸ್. ಚಿಕ್ಕೋಡಿ, ಎಂ. ಮುತ್ತಣ್ಣ ಕಾರ್ಯಕಾರಿ ಮಂಡಳಿಯಲ್ಲಿದ್ದ ಪ್ರಮುಖರು. ಕನ್ನಡ ಸಾಹಿತ್ಯ ಪರಿಷತ್ತು ನಾಡಿನ ಏಕೀಕರಣದ ಹೋರಾಟಗಾರರು, ಸಾಹಿತಿಗಳು, ವಿದ್ವಾಂಸರು, ಮೈಸೂರಿನ ಆಡಳಿತಗಾರರು, ಅಧ್ಯಾಪಕರು ಹಾಗೂ ಸಾರ್ವಜನಿಕ ಗಣ್ಯರುಗಳಿಂದ ಕೂಡಿದ್ದ ಪರಿಪೂರ್ಣ ಸಂಸ್ಥೆ ಎನಿಸಿಕೊಂಡು ಕನ್ನಡ ನಾಡು ಮತ್ತು ನುಡಿಗಳ ಸಂರಕ್ಷಣೆಗೆ ಶ್ರಮಿಸಿತು. ಈ ಕೆಳಗಿನ ಅಂಶಗಳ ನೆರವಿನಿಂದ ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪಾತ್ರವನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. 1. ಕನ್ನಡ ಭಾಷೆಯ ಪ್ರಚಾರ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸುವ ಮೂಲಕ ಹಂಚಿಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸಲು ಶ್ರಮಿಸಿತು. ಶಿಕ್ಷಣ, ಸಾಹಿತ್ಯ ಹಾಗೂ ಆಡಳಿತದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಒದಗಿಸುವಂತೆ ಒತ್ತಾಯಿಸುವ ಮೂಲಕ ಕನ್ನಡವನ್ನು ಪ್ರಚುರಪಡಿಸಿತು. ಈ ವಿದ್ಯಮಾನವು ಏಕೀಕರಣದ ಚಳುವಳಿಗೆ ಬಲ ನೀಡಲು ಕಾರಣವಾಯಿತು. 2. ಸಾಹಿತ್ಯಿಕ ಪುನರುಜ್ಜೀವನ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಪೋಷಿಸಿತು. ಫಲವಾಗಿ ಅನೇಕ ಬರಹಗಾರರು, ಕವಿಗಳು, ನಾಟಕಕಾರರು, ಚಿಂತಕರು ಸಾಹಿತ್ಯ ಕೃಷಿಯಲ್ಲಿ ತೊಡಗುವಂತಾಯಿತು. ಇದರಿಂದ ವಿವಿಧ ಪ್ರಾಂತಗಳಲ್ಲಿ ಕನ್ನಡಿಗರು ಹಂಚಿ ಹೋಗಿದ್ದರೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಒಂದಿಗೂಡಿ ಏಕೀಕರಣಗೊಳ್ಳಲು ಸಾಧ್ಯವಾಯಿತು. 3. ಏಕೀಕರಣದ ಪ್ರತಿಪಾದನೆ. ಕನ್ನಡ ಸಾಹಿತ್ಯ ಪರಿಷತ್ತು ಐತಿಹಾಸಿಕವಾಗಿ ಹಲವು ಸಂಸ್ಥಾನ ಮತ್ತು ಬ್ರಿಟಿಷ್ ಪ್ರಾಂತಗಳಲ್ಲಿ ಹಂಚಿಹೋಗಿದ್ದ ಕನ್ನಡಿಗರ ಏಕೀಕರಣಕ್ಕೆ ಒತ್ತಾಯಿಸಿತು. ತನ್ನ ವಾರ್ಷಿಕ ಸಮ್ಮೇಳನಗಳಲ್ಲಿ
ಪರಿಷತ್ತು ಕೈಗೊಂಡ ಗೊತ್ತುವಳಿಗಳು ಕನ್ನಡಿಗರ ಏಕೀಕರಣಕ್ಕೆ ಒತ್ತಾಸೆಯಾಗುವ ಅಂಶಗಳನ್ನು ಒಳಗೊಂಡಿದ್ದವು. ಏಕೀಕರಣದ ಚಳುವಳಿಗೆ ಬೆಂಬಲವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದುದಕ್ಕೆ ಹಲವು ನಿದರ್ಶನಗಳಿವೆ. ಹೀಗೆ ಏಕೀಕರಣದಲ್ಲಿ ಪರಿಷತ್ತು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸಲು ಯಶಸ್ವಿಯಾಯಿತು. 4. ಸಾಂಸ್ಕೃತಿಕ ಅಸ್ಮಿತೆಯ ರಚನೆ. ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಪ್ರಕಟಣೆಗಳು ಮತ್ತು ಸಾಹಿತ್ಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮೂಡಿಸಿತು. ವಿವಿಧ ಪ್ರದೇಶಗಳಲ್ಲಿ ಹಂಚಿಹೋಗಿದ್ದರೂ ಕನ್ನಡಿಗರು ಸಾಂಸ್ಕೃತಿಕ ಅಸ್ಮಿತೆಯಡಿ ಒಂದುಗೂಡಲು ಪರಿಷತ್ತು ನೆರವಾಯಿತು. ಈ ಬೆಳವಣಿಗೆಯು ಏಕೀಕರಣದ ಕೂಗನ್ನು ಇಮ್ಮಡಿಗೊಳಿಸಿತು. ಈ ಮೇಲೆ ಚರ್ಚಿಸಲಾದ ಅಂಶಗಳ ಬೆಳಕಿನಲ್ಲಿ ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರವನ್ನು ನಾವು ಸೂಚ್ಯವಾಗಿ ಗುರುತಿಸಬಹುದಾಗಿದೆ. ಕನ್ನಡ ನಾಡು ಮತ್ತು ನುಡಿಗಳ ಉತ್ತೇಜಕ ಸಂಸ್ಥೆಯಾಗಿ ಏಕೀಕರಣದ ಕನಸನ್ನು ನನಸಾಗಿಸುವಲ್ಲಿ ಇತರ ಸಂಘ ಸಂಸ್ಥೆಗಳಿಗಿಂತ ಕಡಿಮೆಯಿಲ್ಲದ ಪಾತ್ರವನ್ನು ಸಾಹಿತ್ಯ ಪರಿಷತ್ತು ನಿರ್ವಹಿಸಿದುದು ಗಮನಾರ್ಹ ಸಂಗತಿ. ಇಲ್ಲಿಗೆ ಈ ಚಾಪ್ಟರ್ ಮುಗಿದಿದೆ. ಮಾದರಿ ಪ್ರಶ್ನೆಗಳು ಈ ಥರ ಇದೆ ಕೆಳಗಿನಾಗೆ. 2 ಅಂಕದ ಪ್ರಶ್ನೆಗಳು. 1. ಏಕೀಕರಣ ಚಳುವಳಿಯ ಅರ್ಥವನ್ನು ಬರೆಯಿರಿ. 2. ಭಾಷಾಧಾರಿತ ಏಕೀಕರಣ ಚಳುವಳಿಗೆ ಕಾರಣಗಳಾವುವು? 3. ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವೇನು? 4. ಕರ್ನಾಟಕದ ಏಕೀಕರಣ ಚಳುವಳಿಗೆ ನೆರವಾದ ವಿದೇಶಿಯರನ್ನು ಹೆಸರಿಸಿರಿ. 5. ಕರ್ನಾಟಕದ ಏಕೀಕರಣ ಚಳುವಳಿಗೆ ಸಹಕಾರಿಯಾಗಿದ್ದ 3 ಸಂಸ್ಥೆಗಳನ್ನು ತಿಳಿಸಿರಿ. 6. ಭಾಷಾಧಾರಿತ ರಾಜ್ಯಗಳ ರಚನೆ ಕುರಿತಂತೆ ಸ್ವತಂತ್ರ ಭಾರತದಲ್ಲಿ ರಚನೆಗೊಂಡಿದ್ದ 3 ಸಮಿತಿಗಳನ್ನು ಹೆಸರಿಸಿರಿ. 7. ವಿಶಾಲ ಮೈಸೂರು ರಚನೆಗೂ ಮುನ್ನ ಬಾಂಬೆ ಪ್ರಾಂತದಲ್ಲಿದ್ದ ಕನ್ನಡಿಗರ ಪ್ರದೇಶಗಳನ್ನು ತಿಳಿಸಿರಿ. 8. ಕರ್ನಾಟಕದ ಏಕೀಕರಣದ ಮೊದಲು ಕನ್ನಡಿಗರನ್ನು ಒಳಗೊಂಡಿದ್ದ 4 ಸಂಸ್ಥಾನಗಳನ್ನು ಹೆಸರಿಸಿರಿ. 9. ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿದ ಪ್ರಮುಖ ಪತ್ರಿಕೆಗಳನ್ನು ಹೆಸರಿಸಿರಿ. 10. ಕರ್ನಾಟಕದ ಏಕೀಕರಣ ಚಳುವಳಿಗೆ ಪ್ರಭಾವ ಬೀರಿದ ಗೀತೆಗಳಾವುವು? 11. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಗೊಂಡಿತು? 12. ಕರ್ನಾಟಕ ವಿದ್ಯಾವರ್ಧಕ ಸಂಘದ 3 ಉದ್ದೇಶಗಳನ್ನು ಬರೆಯಿರಿ. 13. ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಗೊಂಡಿತು? 14. ಸಾಂಸ್ಕೃತಿಕ ಅಸ್ಮಿತೆಯ ರಕ್ಷಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾರಣವಾಯಿತು ಹೇಗೆ? ಬಿ. 5 ಅಂಕದ ಪ್ರಶ್ನೆಗಳು. 1. ಏಕೀಕರಣ ಚಳುವಳಿ ಕುರಿತು ಟಿಪ್ಪಣಿ ಬರೆಯಿರಿ. 2. ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. 3. ಕರ್ನಾಟಕದ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಪರಿಶೀಲಿಸಿರಿ. 4. ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರವನ್ನು ಪರಿಶೀಲಿಸಿರಿ. ಸಿ ವಿಭಾಗ 10 ಅಂಕದ ಪ್ರಶ್ನೆಗಳು. 1. ಕರ್ನಾಟಕದ ಏಕೀಕರಣದ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 2. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘಟನೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತುಗಳ ಪಾತ್ರವನ್ನು ಪರಿಶೀಲಿಸಿರಿ. ಇಲ್ಲಿಗೆ ಈ ಚಾಪ್ಟರ್ ಮುಗಿದಿದೆ, 4ನೇ ಚಾಪ್ಟರು. ನಮಸ್ಕಾರ.